ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಜಾತಕರನ್ನು ಮದುವೆ ಆದ ನಂತರ ಮದುವೆಯಾದವರಿಗೆ ಅವರ ಜೀವನದಲ್ಲಿ ನೆಮ್ಮದಿ ಇಲ್ಲ. ಏಕೆ ಹೀಗಾಯಿತು, ಕಾರಣಗಳೇನು, ಈ ಜಾತಕದವರು ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಜನ್ಮ ದಿನಾಂಕ 15/3/1995, 10:30 ರಾತ್ರಿ. ಉಬ್ಬ ನಕ್ಷತ್ರ, 1ನೇ ಪಾದ, ಸಿಂಹರಾಶಿ, ಬುಧವಾರ ಜನನ. ತುಲಾ ಲಗ್ನ, ಲಗ್ನದಲ್ಲಿ ರಾಹು, ಗುರು ಭಗವಾನರು ವೃಶ್ಚಿಕ ರಾಶಿಯಲ್ಲಿ, ಶುಕ್ರ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಶನಿ ಬುಧ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ರವಿ ಮೀನ ರಾಶಿಯಲ್ಲಿ, ಕೇತು ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಕುಜ ಕಟಕ ರಾಶಿಯಲ್ಲಿ, ಚಂದ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರ ವಿಮರ್ಶೆಯನ್ನು ನೋಡಿದರೆ, ಲಗ್ನಾಧಿಪತಿ ಆದಂಥ ಶುಕ್ರ 4ನೇ ಮನೆಯಲ್ಲಿ ದಿಗ್ಬಲ ಹೊಂದಿದ್ದಾನೆ. ಕುಜ ನೋಡೋದ್ರಿಂದ ಇನ್ನಷ್ಟು ದಿಗ್ಬಲ ಬರೋದ್ರಿಂದ ಈ ಜಾತಕರನ್ನು ನೋಡಿದಾಗ ಎಂಥವರು ಸಹ ಇವರ ಬಾಡಿಯ ಆಕರ್ಷಣೆಗೆ, ದೇಹದ ಆಕರ್ಷಣೆಗೆ ಒಳಗಾಗಿ ಮದುವೆ ಆಗಬೇಕು ಅಂತ ಅಭಿಲಾಷೆಯಲ್ಲಿ ಬೀಳ್ತಾರೆ. ಇನ್ನೊಂದು, ಜನ್ಮ ದಿನಾಂಕ 15 ಶುಕ್ರನ ಸಂಖ್ಯೆ ಆದಾಗ ಅವರು ಆಕರ್ಷಣೀಯವಾಗಿ ಕಾಣ್ತಾರೆ, ಮಧುರ ಸ್ವರ ಇರ್ತದೆ, ಮತ್ತು ನೇರ ಸ್ವಭಾವ, ನೇರ ವ್ಯಕ್ತಿತ್ವ ಇರ್ತದೆ. ಸಿಂಹ ರಾಶಿ ಆಗಿರೋದ್ರಿಂದ ಮಾತಿನ ಚಾತುರ್ಯತೆ ಇರ್ತದೆ. ಈ ಕಾರಣಗಳಿಂದಾಗಿ ಮದುವೆ ಆಗ್ತಕ್ಕಂಥವರು ಒಂದು ರೀತಿಯ ವಶೀಕರಣಕ್ಕೆ ಒಳಪಟ್ಟಾಗೆ, ಆಕರ್ಷಣೆಗೆ ಒಳಗಾಗಿ ಮದುವೆ ಆಗಿದ್ದಾರೆ. ಗಡಿಬಿಡಿಯಲ್ಲಿ ಮದುವೆ ಆಗಿದೆ. ಹಾಗಿದ್ರೆ ಈ ಜಾತಕರು ಏನು ಪರಿಹಾರ ಮಾಡ್ಕೋಬೇಕಿತ್ತು ಅಂತಂದರೆ, ಲಗ್ನದಲ್ಲಿ ರಾಹು ಕೇತು ಇರುವ ಕಾರಣ ಸರ್ಪದೋಷದ ಪ್ರಭಾವ ತುಂಬ ಪ್ರಬಲವಾಗಿ ಇದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಇನ್ನು ಎರಡನೆಯದಾಗಿ, ಲಗ್ನಾತ್ ದಶಮದಲ್ಲಿ ಕುಜ ಇದ್ದು, ಕುಜ ಶುಕ್ರನನ್ನು ನೋಡೋದ್ರಿಂದ ಲಗ್ನಕ್ಕೆ 10ನೇ ಮನೆಯಲ್ಲಿ ಇರೋದ್ರಿಂದ ಕುಜ ದೋಷ 2 ಪಟ್ಟು ಜಾಸ್ತಿಯಾಗಿ ಕುಜ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು. ಅಲ್ಲಿಯೂ ಸಹ ಈ ಜಾತಕರು ಪರಿಹಾರಗಳನ್ನು ಮಾಡಿಕೊಳ್ಳಿ. ಇನ್ನು ಜನ್ಮರಾಶಿ ಸಿಂಹರಾಶಿ ಆದಾಗ, ಸಿಂಹರಾಶಿಗೆ 7ಮದಲ್ಲಿ ಶನಿ ಬುಧ ಸ್ಥಿತರಾಗಿರೋದ್ರಿಂದ ಶನಿ ಭಗವಾನರು ವೈರಾಗ್ಯಕಾರಕರಾಗ್ತಾರೆ. ಯಾವುದು ಎಷ್ಟೇ ಪ್ರೀತಿಯಿಂದ ಪಡ್ಕೊಂಡ್ರು ಅಂದರೆ ಅವತ್ತಿನ ಜೀವನ ಅವತ್ತು ಸಾಕು ಅನ್ನೋ ಒಂದು ನಿರ್ಧಾರಕ್ಕೆ ಬರುವ ಕಾರಣ. ಮತ್ತು ಲಗ್ನದಿಂದ ಜಾತಕವನ್ನು ವಿಮರ್ಶೆ ಮಾಡುವಾಗ 7ನೇ ಮನೆಯನ್ನು ಶನಿ ಭಗವಾನರು 3ನೇ ದೃಷ್ಟಿಯಿಂದ ನೋಡುವುದರಿಂದ, 7ನೇ ಮನೆಗೆ ಶನಿ ಮತ್ತು ಕೇತುವಿನ ಸಂಪರ್ಕ ಇರೋದ್ರಿಂದ ಇವರು ಮದುವೆ ಆಗ್ತಕ್ಕಂಥ ಹುಡುಗನ ಬಗ್ಗೆ ಅಷ್ಟಾಗಿ ಕಾಳಜಿಯನ್ನು ತೆಗೆದುಕೊಂಬೋದಿಲ್ಲ. ಅಂದರೆ ಮದುವೆ ಆಗಿರ್ತಕ್ಕಂಥವ್ರ ಬಗ್ಗೆ ಅಷ್ಟಕ್ಕಷ್ಟೇ ಮನೋಭಾವ ಇರ್ತದೆ. ಅವರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಆಗಲಿ ಕಾಳಜಿ ಆಗಲಿ ತೆಗೆದುಕೊಂಬೋದಿಲ್ಲ. ಇನ್ನು 2023ರಲ್ಲಿ ಮದುವೆ ಆಗಿದ್ದಾರೆ. ಆಗಲೂ ಸಹ ಈ ಜಾತಕರು ಮದುವೆ ಆದ ನಂತರವೂ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡಿಲ್ಲ. ಈ ಜಾತಕರು ಮೊದಲೇ ಪರಿಹಾರ ಮಾಡ್ಕೋಬೇಕಿತ್ತು. ಒಂದು ಮಾಂಗಲ್ಯ ದೋಷ ಸಹ ಇರೋದ್ರಿಂದ ವಿಶೇಷವಾಗಿ ಮಾಂಗಲ್ಯ ಶಾಂತಿ ಅಥವಾ ಒಂದು ಕುಂಭ ವಿವಾಹ ಅಥವಾ ಗಂಧರ್ವ ವಿವಾಹ ಅಂತೇಳಿ ಕರಿತೇವೆ, ಆ ಥರ ವಿವಾಹವನ್ನು ಮಾಡಿ ಮದುವೆ ಆಗಬೇಕಾಯಿತು. ಇನ್ನು ಲಗ್ನ 5ನೇ ಮನೆಯಲ್ಲಿ ಶನಿ ಭಗವಾನರಿರೋದ್ರಿಂದ ಸಂತಾನಕ್ಕೂ ಸಹ ಈ ಜಾತಕರಿಗೆ ಸಮಸ್ಯೆ ಬರ್ತದೆ. ಇಲ್ಲಿ ಸುಖ ಸ್ಥಾನಾಧಿಪತಿಯೂ ಶನಿ ಭಗವಾನರಾಗ್ತಾರೆ. 4ನೇ ಅಧಿಪತಿ ಶನಿ ಭಗವಾನರಾಗೋದ್ರಿಂದ
ಇವ್ರಿಗೆ ಒಂದು ರೀತಿ ಅದರಲ್ಲೂ ಸಹ ವೈರಾಗ್ಯ ಮನೋಭಾವ, ಇಷ್ಟ ಇದ್ದರೆ ಒಂದು, ಇಲ್ಲದೇ ಇದ್ದರೆ ಎರಡು ಅಂತಕ್ಕಂಥ ಒಂದು ಮನೋಭಾವ ಬರೋದರಿಂದ ಪೂರ್ಣ ಪ್ರಮಾಣದ ಏನು ಫಲಾಫಲಗಳು ಸಿಗಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಈ ಜಾತಕರಿಗೆ ಸಾಧ್ಯ ಆಗಿಲ್ಲ. ಇಲ್ಲಿ ಈ ಜಾತಕರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಯಾರ ಕೈಲೂ ತಿಳಿಸೋಕ್ಕಾಗಿಲ್ಲ. ಇವರು ಸಹ ಯಾರಿಂದಲೂ ಮಾರ್ಗದರ್ಶನ ತೆಗೆದುಕೊಂಡು ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಮದುವೆ ಆದ ಮೇಲೆ ಮದುವೆ ಆದವರಿಗೆ ಇವ್ರನ್ನ ಕಂಡ್ರೆ ಆಸಕ್ತಿ ಇಲ್ಲ ಅಂತ ಬರಲಿಕ್ಕೆ ಕಾರಣ 7ನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ, ಕೇತು ವೈರಾಗ್ಯಕಾರಕನಾಗಿರೋದ್ರಿಂದ, ಅದೇ 7ನೇ ಮನೆಯನ್ನು ಶನಿ ಭಗವಾನರು 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಶನಿ ಭಗವಾನರು ಅಷ್ಟೇ ಯಾವುದರ ಮೇಲೆಯೂ ಆಸಕ್ತಿಯನ್ನು ಕೊಡೋದಿಲ್ಲ. ಈ 2 ಗ್ರಹಗಳ ಪ್ರಭಾವದಿಂದ ಮದುವೆ ಆಗುವಾಗ ಇದ್ದಂಥ ಒಂದು ಗಡಿಬಿಡಿಯ ಆಸಕ್ತಿ ಮದುವೆ ಆದ ಮೇಲೆ ಈ ಮದುವೆ ಆದವರಿಗೆ ಇಲ್ಲದಂತೆ ಆಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.